7 ಡೇಸ್ ಸೀರೀಸ್ ನಲ್ಲಿ ಇವತ್ತು ಡೇ 4. ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಕೇರಳ ಸ್ಟೈಲ್ ನಲ್ಲಿ ಪುಟ್ಟು ಹಾಗೂ ಕಡಲೆಕರಿನ ಮಾಡಿದೀವಿ. ಮಧ್ಯಾಹ್ನ ಲಂಚ್ ಗೆ ವಾಂಗಿಬಾತ್ ನ ಮಾಡಿದೀವಿ. 1 ಪಾಟ್ ರೈಸ್ ತರ ಈಸಿಯಾಗಿ ಮಾಡ್ಕೋಬಹುದು. ಅದೇ ತರ ನೈಟ್ ಡಿನ್ನರ್ ಗೆ ಹಸಿರು ಬೇಳೆ ದೋಸೆ ಹಾಗೂ ಖಾರ ಚಟ್ನಿನ ಮಾಡಿದೀವಿ. ಒಂದಿನಕ್ಕೆ ಮೆನುನ ಪ್ಲಾನ್ ಮಾಡಬೇಕಾದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಹೆಲ್ತಿ ಆಗಿರೋ ತರ ಪ್ಲಾನ್ ಮಾಡ್ಕೊಬೇಕು. ಸೊ ಇದರಿಂದಾಗಿ ಬೆಳಿಗ್ಗೆಗೆ ಈ ತರ ಪುಟ್ಟು ಹಾಗೂ ಕಡಲೆಕರಿನ ಮಾಡ್ಕೊಡಿ. ತುಂಬಾನೇ ಹೆಲ್ತಿ ಹಾಗೂ ಮಾಡೋದು ಕೂಡ ಸುಲಭ. ಇದರಲ್ಲಿ ಕಡಲೆಕರಿ ಅಂತ ಬಂದಾಗ ಬ್ಲಾಕ್ ಚನ್ನನ್ನ ಬಳಸಿ ಮಾಡಿರೋದ್ರಿಂದ ಮಧ್ಯಾಹ್ನದವರೆಗೂ ತುಂಬಾನೇ ಫಿಲ್ಲಿಂಗ್ ಆಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿಯೂ ಇರುತ್ತೆ. ನೆಕ್ಸ್ಟ್ ಲಂಚ್ ಗೆ ವಾಂಗಿಬಾತ್ ನ ಈ ತರ 1 ಪಾಟ್ ರೈಸ್ ತರ ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೊಬಹುದು. ಮನೇಲಿ ಯಾವ ತರಕಾರಿನೂ ಇಲ್ಲ, ಬರೀ ಬದನೆಕಾಯಿ ಮಾತ್ರ ಇದೆ ಅಂತಂದ್ರೆ ಇದನ್ನ ಮಾಡಿ ನೋಡಿ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಬಹುದು. ಇದಾದ್ಮೇಲೆ ನೈಟ್ ಡಿನ್ನರ್ ಗೆ ಹಸಿರು ಬೇಳೆ ದೋಸೆನ ಮಾಡಿ ನೋಡಿ, ಇನ್ಸ್ಟೆಂಟ್ ಆಗಿ ರುಬ್ಬಿ ಅವಾಗ್ಲೇ ದೋಸೆನ ಹಾಕೊಬಹುದು. ಬೆಳಿಗ್ಗೆನೆ ಅಕ್ಕಿ ಹಾಗೂ ಹಸಿರು ಬೇಳೆನ ನೆನ್ಸಿಟ್ಟು ರಾತ್ರಿ ಟಿಫನ್ ಮಾಡೋ ಟೈಮ್ ಅಲ್ಲಿ ಅದನ್ನ ರುಬ್ಕೊಂಡು ದೋಸೆ ಹಾಕೊಬಹುದು. ರುಬ್ಬೇಕಾದ್ರೆ ಮೆಣಸಿನಕಾಯಿ, ಶುಂಠಿ, ಜೀರಿಗೆ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಖಾರ ಚಟ್ನಿನ ಮಾಡ್ಕೊಬಹುದು. ಈ ತರ ಪ್ರತಿದಿನ ಮೆನುನ ರಿಪೀಟ್ ಮಾಡದೆ ಬೇರೆ ಬೇರೆ ರೆಸಿಪಿಗಳನ್ನ ಪ್ಲಾನ್ ಮಾಡಿ ಮಾಡ್ಬೇಕಾದ್ರೆ ಮನೆಯವ್ರಿಗೂ ಬೋರ್ ಆಗೋದಿಲ್ಲ, ಮಾಡೋ ನಮಗೂ ಸಹ ಬೋರ್ ಆಗೋದಿಲ್ಲ. ಸೊ ನೀವು ಸಹ ಇದನ್ನೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.